ಎಸ್.ಎಲ್. ಭೈರಪ್ಪನವರ ಸಾಕ್ಷಿ. ಅಲ್ಲಿ ಒಂದು ಸುಳ್ಳು ಹೇಳಿದ್ದಕ್ಕಾಗಿ ಪಶ್ಚಾತ್ತಾಪಪಟ್ಟು ಬದುಕು ಬೇಡವೆನ್ನಿಸುವ ಮಟ್ಟಿಗೆ ಯಾತನೆಯನ್ನನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡು ಇಲ್ಲಿಗೆ ಬಂದಿರುವ ನೀನು ಈ ಯಮಸಾನ್ನಿಧ್ಯದಲ್ಲಿ ಸುಳ್ಳು ಹೇಳಲಾರೆ ಎಂದು ನಿರ್ಧರಿಸಿರುವುದರಿಂದ ಚಿತ್ರಗುಪ್ತರ ಬದಲು ನಿನ್ನ ವರದಿಯನ್ನು ನೀನೇ ಹೇಳು. ಪರಮೇಶಯ್ಯನ ಅಂಗುಷ್ಠ ಮಾತ್ರ ಸೂಕ್ಷ್ಮ ಕಾಯದ ಕಿವಿಗಳಿಗೆ ಎಲ್ಲ ಕಡೆಯಿಂದಲೂ ಏಕಕಾಲದಲ್ಲಿ ಹೊರಡುತ್ತಿರುವ ಏರಿಳಿತಗಳಿಲ್ಲದ, ಸಾಂತ್ವನೆ ಭರ್ತ್ಸನೆಗಳಿಲ್ಲದ, ಸಂಪೂರ್ಣ ಭಾವರಹಿತವಾದ, ಮೆಲು ಆದರೆ ಸ್ಪಷ್ಟ ದೃಢ ಧ್ವನಿ ತನ್ನ ಪಾಡಿಗೆ ತಾನು ಕೇಳಿಸುತ್ತಿತ್ತು. ಸಾಕ್ಷಿಯು ಪುರಾಣ ಮತ್ತು ನಮ್ಮ ಈ ಇಂದ್ರಿಯ ವಾಸ್ತವ ಜಗತ್ತುಗಳನ್ನು ಜೋಡಿಸುವ ಮೂಲಕ ಮನುಷ್ಯನ ನೀತಿಯ ಬೇರುಗಳನ್ನು ಶೋಧಿಸುತ್ತದೆ. ನಿಜವು ನೀತಿಯ ನೆಲೆಯೋ, ನೀತಿಯು ನಿಜದ ನೆಲೆಯೋ ಎಂಬಂತಹ ಮೂಲಭೂತ ಪ್ರಶ್ನೆಗಳನ್ನು ಅರಗಿಸಿಕೊಂಡಿರುವ ಈ ಕಾದಂಬರಿಯ ಪಾತ್ರ ವೈಶಿಷ್ಟ್ಯ, ರಚನಾ ವಿಧಾನ ಹಾಗೂ ಕಲಾತ್ಮಕ ಅನುಭವಗಳು ಭೈರಪ್ಪನವರ ಹಿಂದಿನ ಕಾದಂಬರಿಗಳಿಗಿಂತ 3 ಮೆಟ್ಟಿಲು ಮೇಲೆ ಹೋಗಿವೆ. ಸ್ವರೂಪ ಕೊಡುವುದೆಂದರೆ ಅರ್ಥವನ್ನು ಹುಡುಕುವುದು, ಉಪಶಮನ ಪಡೆಯುವುದು. ಕಲಾವಿದನೂ ಒಬ್ಬ ಸಾಕ್ಷಿ. ಕಲೆಯ ಪರಿಧಿಯೊಳಗೆ ಇದಕ್ಕಿಂತ ಹೆಚ್ಚೇನೂ ಸಾಧಿಸಲಾರ. ಇದಕ್ಕಿಂತ ಮೇಲಿನದನ್ನು ಸಾಧಿಸಲಾಗುತ್ತಿಲ್ಲವೆಂಬ ಹತಾಶೆ, ನೋವುಗಳು ಪ್ರತಿಯೊಂದು ಕೃತಿಯನ್ನು ಬರೆದು ಮುಗಿಸಿದ ನಂತರವೂ ಭೈರಪ್ಪನವರನ್ನು ಬಾಧಿಸುತ್ತವೆ. ಆದರೆ ಸಾಕ್ಷಿಯನ್ನು ಬರೆದ ನಂತರ ಹೆಚ್ಚು ತೀವ್ರವಾಗಿ ಬಾಧಿಸಿದೆ.